ಬದುಕು ಕೆಸರಾಗಿ ಇದ್ದರೂ ಕೂಡ ಪರವಾಗಿಲ್ಲ, ಆದರೆ ನೀನು ಕಮಲದಂತೆ ಬದುಕು. ಯಾಕೆಂದರೆ ಕಮಲ ಕೆಸರಲ್ಲೇ ಹುಟ್ಟಿ ಕೆಸರಲ್ಲೇ ಬೆಳೆದರೂ ಸಹ ತನಗೆ ಕೆಸರಾಗದೆ ಕಮಲವಾಗಿಯೇ ಉಳಿದಿರುತ್ತದೆ ಎನ್ನುವುದನ್ನು ಮರೆಯಬೇಡಿ. ಬೆಲೆ ಬಾಳುವ ಮುತ್ತು ಸಿಗುವುದು ಸಮುದ್ರದ ಆಳದಲ್ಲಿ ಮಾತ್ರ. ವ್ಯಕ್ತಿಯ ಬೆಲೆ ಗೊತ್ತಾಗುವುದು ಅವರನ್ನು ಆಳವಾಗಿ ಅರ್ಥ ಮಾಡಿಕೊಂಡಾಗ ಮಾತ್ರ. ಮರದ ಬೇರು ನೀರು ಹುಡುಕಿ ಹೊರಟಾಗ ಅಡ್ಡ ಬಂದ ಬಂಡೆಗಳನ್ನು ಸೀಳಲು ಸಮಯ ವ್ಯರ್ಥ ಮಾಡುವ ಬದಲು ದಿಕ್ಕನ್ನೇ ಬದಲಿಸುತ್ತದೆ. ಗುರಿಯೆಡೆಗೆ ತಲುಪಲು ಸರಿಯಾದ ದಾರಿ ಯಾವುದು ಎನ್ನುವುದನ್ನು ಅರಿಯಬೇಕಾಗಿರುವುದು ತುಂಬಾ ಮುಖ್ಯ. ಕಾಯಲು ಮೇಲೊಬ್ಬ ಇರುವಾಗ ಕೊಂಕು ಮಾತುಗೆ ಏಕೆ ನೀನು ಕರಗುತ್ತೀಯಾ? ಯಾರನ್ನೂ ಕೂಡ ನಂಬಿ ಬಂದಿಲ್ಲ ಎನ್ನುವುದೇ ಸತ್ಯವಾದರೆ ಎಲ್ಲವೂ ನಮ್ಮ ನಿರೀಕ್ಷೆಗೆ ತಕ್ಕಂತೆ ಇರುತ್ತದೆ ಎನ್ನುವಂತಹ ಆಸೆ ಆಕಾಂಕ್ಷೆಗಳು ಏಕೆ ಹೇಳಿ? ಗೆದ್ದು ತೋರಿಸು. ನಿನಗೋಸ್ಕರ ಅಲ್ಲ, ನಿನ್ನನ್ನು ಅವಮಾನಿಸಿದವರಿಗೋಸ್ಕರವೂ ಕೂಡ ಅಲ್ಲ, ನಿನ್ನ ಮೇಲೆ ನಂಬಿಕೆ ಇಟ್ಟವರಿಗೋಸ್ಕರ, ನಿನ್ನನ್ನು ನಂಬಿದವರಿಗೋಸ್ಕರ ಗೆಲ್ಲು. ಶ್ರೀಕೃಷ್ಣ ಪರಮಾತ್ಮನು ನಿನ್ನ ಜೊತೆಗೆ ಯಾವಾಗಲೂ ಕೂಡ ಇದ್ದೇ ಇರುತ್ತಾನೆ. ಒಂದಿಷ್ಟು ಜನರನ್ನು ಎಷ್ಟು ಬೇಕೋ ಅಷ್ಟು ನಂಬಬೇಕು. ಇಲ್ಲದೇ ಇದ್ದರೆ ನಿಮ್ಮನ್ನು ಅವರು ಬಸ್ ನಿಲ್ದಾಣದಲ್ಲಿ ಬಿಟ್ಟು ಡೋಣಿ ಬರುತ್ತದೆ ಕಾಯುತ್ತಾ ಇರಿ ಎಂದು ತೋರಿಸಿ ಬಿಡುತ್ತಾರೆ. ದೇವರು ಎಲ್ಲವನ್ನ ಕೊಟ್ಟಿದ್ದಾನೆ ಅಂದರೆ ಯಾವುದನ್ನು ನಮ್ಮದಲ್ಲ. ದೇವರು ಎಲ್ಲ ಕಡೆ ಇದ್ದಾನೆ, ಆದರೆ ಹೇಗಿದ್ದಾನೆ ಯಾರಿಗೂ ಕೂಡ ಗೊತ್ತಿಲ್ಲ. ಎಲ್ಲವೂ ಇದೆ, ಆದರೆ ಯಾವುದು ಕೂಡ ಇಲ್ಲಿ ಶಾಶ್ವತ ಅನ್ನುವುದು ಅಲ್ಲ. ವಿಪರೀತ ತೊಂದರೆಗಳು ಮುಗಿದು ಬಿದ್ದಾಗಲೇ ಗೊತ್ತಾಗುವುದು ಅವನಷ್ಟೇ ಬಲಶಾಲಿ ಅಂತ. ಅದನ್ನು ಅರಿತು ಜೀವನವನ್ನು ಮಾಡಿ. ಯಾವ ವಿಷಯದಲ್ಲಿಯೂ ಕೂಡ, ಯಾರ ಒಂದು ವಿಷಯದಲ್ಲಿಯೂ ಕೂಡ ಅತಿಯಾದ ವಿಶ್ವಾಸ ಒಳ್ಳೆಯದಲ್ಲ. ಯಾರು ಯಾವಾಗ ಹೇಗೆ ಬೇಕಾದರೂ ಕೂಡ ಬದಲಾಗುವ ಸಾಧ್ಯತೆಗಳು ಇರುತ್ತದೆ. ಇದನ್ನು ಅರಿತು ಜೀವನವನ್ನು ಮಾಡಿ. ಕಷ್ಟಗಳ ಭಾರವನ್ನು ಸಾಧ್ಯವಾದಷ್ಟು ಕಷ್ಟ ಬಂದಂತೆಯೇ ಹೆದರಬೇಡ. ಖಂಡಿತ ನಿನಗೂ ಒಂದು ಒಳ್ಳೆಯ ದಿನ ಬಂದೇ ಬರುತ್ತದೆ. ಕತ್ತಲಾದ ಮೇಲೆ ಬೆಳಕು ಎನ್ನುವುದು ಹೇಗೆ ಬರುತ್ತದೆಯೋ ಹಾಗೆ ಕಷ್ಟ ಬಂದ ಮೇಲೆ ಸುಖ ಎನ್ನುವುದು ಪ್ರತಿಯೊಬ್ಬರಿಗೂ ಕೂಡ ಬಂದೇ ಬರುತ್ತದೆ. ಬರುವಂತಹ ಕಷ್ಟಗಳನ್ನು ಮೆಟ್ಟಿ ನಡೆಯುವ ಆತ್ಮವಿಶ್ವಾಸ ನಿನಗೆ ಇರಬೇಕು. ನೀನು ಕೇವಲ ನನ್ನ ಮೇಲೆ ಅಚಲವಾಗಿರುವಂತಹ ನಂಬಿಕೆ ಇಟ್ಟು ತಾಳ್ಮೆಯಿಂದ ಕಾದು ನೋಡು ಸಾಕು. ಸಮಯ ಎಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡುತ್ತದೆ. ಕಾಲ ನಿರ್ಣಯವನ್ನು ಯಾರಿಂದಲೂ ಕೂಡ ತಪ್ಪಿಸುವುದಕ್ಕೆ ಸಾಧ್ಯವೇ ಇಲ್ಲ. ಕಾಲ ನಂತರದಲ್ಲಿ ಯಾವುದು ಏನಾಗಬೇಕೋ ಅದು ಹಾಗೆ ಆಗುತ್ತದೆ. ತೋರಿಕೆಗಾಗಿ ಯಾವತ್ತಿಗೂ ಕೂಡ ಒಳ್ಳೆಯವರಾಗಬೇಡಿ. ಏಕೆಂದರೆ ಕರ್ಮ ಅಂತರಾತ್ಮದ ರೂಪದಲ್ಲಿ ಎಲ್ಲವನ್ನೂ ಕೂಡ ನೋಡುತ್ತಾ ಇರುತ್ತದೆ. ಅನುಭವ ಇಲ್ಲದ ಜ್ಞಾನ ಬಂದರೆ ಪಾತ್ರೆ ಇಲ್ಲದವನಿಗೆ ನೀರು ಸಿಕ್ಕಂತೆ. ನೀವು ಎಷ್ಟೇ ಜ್ಞಾನಿಗಳಾಗಿ ಇದ್ದರೂ ಕೂಡ ಸರಿ, ಅನುಭವ ಇಲ್ಲ ಅಂದರೆ ನಿಮ್ಮ ಜ್ಞಾನಕ್ಕೆ ಬೆಲೆಯೇ ಇರುವುದಿಲ್ಲ. ಹೀಗಾಗಿ ಅನುಭವ ಮತ್ತು ಜ್ಞಾನ ಸಮ್ಮಿಲನವಾಗಬೇಕು. ಅಂದಾಗ ಬದುಕು ಎನ್ನುವುದು ಒಂದು ರೂಪವನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾದೀತು. ಜೀವನದಲ್ಲಿ ಅತ್ಯಂತ ಕೆಟ್ಟ ಸಂದರ್ಭಗಳಲ್ಲಿ ಯಾವ ವ್ಯಕ್ತಿಯೂ ಕೂಡ ನಮ್ಮ ಜೊತೆಗೆ ಇರುವುದಿಲ್ಲ. ಆದರೆ ದೈವ ಮಾತ್ರ ನಮ್ಮ ಕಷ್ಟ ಸುಖ ಎರಡೂ ಸಂದರ್ಭಗಳಲ್ಲಿಯೂ ಕೂಡ ನಮ್ಮ ಕೈ ಹಿಡಿದು ನಮ್ಮನ್ನು ಕಾಪಾಡುತ್ತಾನೆ. ಹಾಗಾಗಿ ದೇವರನ್ನ ನಂಬಿ. ಹಣದ ಬಲದಿಂದ ಮೇಲಕ್ಕೆ ಬಂದವರನ್ನ ಹಣ ಇರುವ ಮನುಷ್ಯರಿಗೆ ಮಾತ್ರ ಗೌರವವನ್ನು ಕೊಡುತ್ತಾರೆ. ಆದರೆ ಕಷ್ಟಪಟ್ಟು ಮೇಲೆ ಬಂದಂಥವರು ಕಷ್ಟಪಡುವ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಗೌರವವನ್ನು ಕೊಡುತ್ತಾರೆ. ಕೊಡುವುದನ್ನು ಮರೆಯಲಿಲ್ಲ, ಎಲ್ಲವನ್ನ ಕೊಡಲಿಲ್ಲ. ಆದರೆ ನನಗೆ ಏನು ಅಗತ್ಯವೋ ಅದು, ದೇವರು ನನಗೆ ಏನು ಬೇಕೋ ಅದನ್ನು ಕೊಟ್ಟೇ ಕೊಡುತ್ತಾನೆ ಎನ್ನುವ ಆತ್ಮವಿಶ್ವಾಸ ಎನ್ನುವುದು ನಿಮಗೆ ಇರಬೇಕು. ದೇವರು ಕೇವಲ ಕೆಲವು ಬಾರಿ ನಮ್ಮನ್ನು ಸಮಸ್ಯೆಗಳ ನೀರಿನಲ್ಲಿ ಹಾಕಬಹುದು, ಆದರೆ ಅದು ನಮ್ಮನ್ನು ಮುಳುಗಿಸುವುದಕ್ಕೆ ಅಲ್ಲ, ಬದಲಾಗಿ ನಮ್ಮನ್ನು ಇನ್ನಷ್ಟು ಸ್ವಚ್ಛಗೊಳಿಸುವುದಕ್ಕೆ ಆಗಿರಬಹುದು ಅಲ್ಲವೇ? ನೀನು ನಿನ್ನನ್ನು ಪ್ರೀತಿಸು ಅಥವಾ ದ್ವೇಷಿಸು, ಆ ದೇವರಿಗೆ ಮಾತ್ರ ನಾನು ಏನು ಎನ್ನುವುದು ತಿಳಿದಿದೆ. ಅವನು ಮಾತ್ರ ನನ್ನನ್ನು ತೀರ್ಮಾನಿಸಲು ಸಾಧ್ಯ. ದೇವರು ಎಂದಿಗೂ ಕೂಡ ನನಗೆ ಏನು ಬೇಕೋ ಅದನ್ನು ನೇರವಾಗಿ ನೀಡುವುದಿಲ್ಲ, ಬದಲಾಗಿ ಅದನ್ನು ಪಡೆಯಲು ನಮಗೆ ಸರಿಯಾದ ಮಾರ್ಗವನ್ನು ಸೃಷ್ಟಿ ಮಾಡಿರುತ್ತಾನೆ ಎನ್ನುವುದನ್ನು ಮರೆಯಲೇಬೇಡಿ. ಅವಸರದ ನಿರ್ಧಾರ ಬದುಕನ್ನು ಬೆಂಕಿಗೆ ತಳ್ಳುತ್ತದೆ. ಅರಿತು ಮಾಡುವ ನಿರ್ಧಾರ ಬದುಕಿಗೆ ಬೆಳಕನ್ನು ನೀಡುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಸಿಕ್ಕಿದ್ದನ್ನು ಪಡೆದು ತೃಪ್ತಿಯಿಂದ ಬಾಳಬೇಕು.
ಸಿಗದೇ ಇದ್ದಿದ್ದನ್ನು ಮರೆತು ಖುಷಿಯಿಂದ ಬದುಕಬೇಕು. ಇಂದು ಸಿಕ್ಕಿದ್ದು ನಾಳೆ ಕೈ ಜಾರಿ ಹೋಗಬಿಡಬಹುದು. ಇಂದು ಸಿಗದೇ ಇದ್ದಿದ್ದು ನಾಳೆ ಬಲಿಯಾಗಬಹುದು. ನಿನ್ನ ಯೋಗವಿದ್ದಂತೆ ಭೋಗ ಎನ್ನುವುದು ಇರುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ಮೆಚ್ಚಿಸುವುದಕ್ಕಾಗಿ ಬದುಕಬೇಡ, ಇಚ್ಛಿಸಿದಂತೆ ಬದುಕು. ಜನರು ದೇವರನ್ನೇ ಮೆಚ್ಚಲಿಲ್ಲ, ಇನ್ನು ನೀನು ಯಾವ ಲೆಕ್ಕ? ಇದನ್ನು ಅರಿತು ಜೀವನವನ್ನು ಮಾಡು. ತಿಳುವಳಿಕೆ ಇಲ್ಲದದ್ದನ್ನು ಒಪ್ಪಿಸುವುದು ಸುಲಭ, ಹೆಚ್ಚು ತಿಳಿದವರನ್ನು ಒಪ್ಪಿಸುವುದು ಇನ್ನೂ ಸುಲಭ. ಆದರೆ ಸ್ವಲ್ಪ ತಿಳಿದುಕೊಂಡು ಅಹಂಕಾರ ಪಡುವ ಮನುಷ್ಯರನ್ನು ಆ ಭಗವಂತನಿಂದ ಒಪ್ಪಿಸುವುದಕ್ಕೆ ಸಾಧ್ಯವೇ ಇಲ್ಲ. ಈ ಮಾತನ್ನು ಅರಿತು ಯಾರಿಗೆ ಏನನ್ನು ಹೇಳಬೇಕೋ, ಯಾರಿಗೆ ಏನನ್ನು ಹೇಳಬಾರದು ಎನ್ನುವುದನ್ನು ಅರಿತು ಜೀವನವನ್ನು ಮಾಡುವುದನ್ನು ನೋಡಿ. ಯಾರ ಹತ್ತಿರನೂ ಕೂಡ ಹೇಳಿಕೊಳ್ಳಲು ಆಗದೇ ಇದ್ದಷ್ಟು ನೋವುಗಳು ನಿಮ್ಮ ಬಳಿಯಲ್ಲಿ ಇದ್ದರೆ ಶ್ರೀಕೃಷ್ಣ ಪರಮಾತ್ಮ ನಿಮಗೆ ಮಾತ್ರ ಗೊತ್ತು. ನನ್ನ ನೋವುಗಳು ಯಾರು ನಮ್ಮ ಕೈ ಬಿಟ್ಟರೂ ಕೂಡ ನಾವು ನಂಬಿರುವ ದೈವ ನಮ್ಮ ಕೈಯನ್ನು ಬಿಡುವುದಿಲ್ಲ ಎಂದು. ದುಡ್ಡು ಬೇಡ, ದುಡಿಮೆ ಬದುಕುವ ಶಕ್ತಿ ಕೊಡು. ಐಶ್ವರ್ಯ ಬೇಡ, ಅನ್ನ ನಿರ್ಣಯವಾಗುವ ಆರೋಗ್ಯವನ್ನು ಕೊಡು ಎಂದು ದೇವರಲ್ಲಿ ಬೇಡಿಕೊಳ್ಳಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಇಂದು ನಿನಗೆ ಎಷ್ಟೇ ಕಷ್ಟಗಳು ಬಂದರೂ ಕೂಡ ನಾಳೆ ಖಂಡಿತ ಸುಖ ಪಡುವ ದಿನ ಬಂದೇ ಬರುತ್ತದೆ. ನಿನ್ನ ದುಃಖದ ಕಣ್ಣೀರು ಮನುಷ್ಯರಿಗೆ ಅರ್ಥವಾಗದೇ ಇದ್ದರೂ ಕೂಡ ಭಗವಂತನಿಗೆ, ಶ್ರೀಕೃಷ್ಣ ಪರಮಾತ್ಮನಿಗೆ ಅರ್ಥವಾಗಿಯೇ ಆಗುತ್ತದೆ. ದಾರಿ ಸರಿಯಿಲ್ಲ ಅಂತ ನಿಂತರೆ ನಡೆಯುವುದಕ್ಕೆ ಆಗುವುದಿಲ್ಲ. ಮನಸ್ಸು ಸರಿಯಿಲ್ಲ ಅಂತ ಅಂದುಕೊಂಡರೆ ಜೀವನ ನಡೆಸುವುದಕ್ಕೆ ಆಗುವುದಿಲ್ಲ, ಅದು ಕಷ್ಟವಾಗುತ್ತದೆ. ಕಷ್ಟ ಬಂತು ಅಂತ ಕುಳಿತುಕೊಂಡರೆ ನಿಲ್ಲುವುದಕ್ಕೆ ಆಗುವುದೇ ಇಲ್ಲ. ವಾಸ್ತವವನ್ನು ಒಪ್ಪಿ ಜೀವನದಲ್ಲಿ ಮುಂದುವರಿಯುವುದನ್ನು ನೋಡಿ. ಜ್ಞಾನದಿಂದ ಅಧಿಕಾರ ಸಿಗಬಹುದು, ಆದರೆ ಜೀವನದಲ್ಲಿ ಗೌರವ ಸಿಗಬೇಕು ಅಂದರೆ ಒಳ್ಳೆಯ ನಡವಳಿಕೆ ತುಂಬಾ ಮುಖ್ಯವಾಗಿ ಇರುವಂಥದ್ದು. ಪ್ರಪಂಚದಲ್ಲಿ ನಿನ್ನವರು ಯಾರು ಅಂತ ಕೇಳಿದರೆ ಸಮಯ ಅಂದರೆ ತಪ್ಪೇನಿಲ್ಲ. ಏಕೆಂದರೆ ಒಂದು ವೇಳೆ ಅದು ಸರಿ ಇತ್ತು ಅಂದರೆ ಎಲ್ಲವೂ ಕೂಡ ನಮ್ಮವರು. ಅದೇ ಸಮಯ ಸರಿಯಿಲ್ಲ ಅಂದರೆ ಯಾರೂ ಕೂಡ ನಮ್ಮವರಾಗುವುದಕ್ಕೆ ಸಾಧ್ಯವೇ ಇಲ್ಲ. ಅದೃಷ್ಟ ಅಂದರೆ ಸ್ವಂತ ಮನೆ ಕಾರು ಇರುವವರು ಅಲ್ಲ, ಕೈ ತುಂಬ ಕೆಲಸ, ಕಣ್ಣ ತುಂಬ ನಿದ್ದೆ, ಕಷ್ಟ ಸುಖಗಳನ್ನು ಹಂಚಿಕೊಳ್ಳುವ ಆತ್ಮೀಯರನ್ನು ಹೊಂದಿರುವುದು ನಿಜವಾದ ಅದೃಷ್ಟವಂತರೇ ಸರಿ. ಇವುಗಳು ನಿಮ್ಮ ಬಳಿಯಲ್ಲಿ ಇದ್ದರೆ ಖಂಡಿತ ಇವುಗಳನ್ನು ಕಳೆದುಕೊಳ್ಳಬೇಡಿ. ಪ್ರತಿಫಲ ಅಪೇಕ್ಷಿಸದೆ ಮಾಡಿದ ಸಹಾಯ ಸುಮ್ಮನೆ ವ್ಯರ್ಥವಾಗುವುದಿಲ್ಲ. ಬದಲಿಗೆ ಭವಿಷ್ಯದಲ್ಲಿ ನಿರೀಕ್ಷೆಗೂ ಕೂಡ ಮೀರಿರುವಂತಹ ಫಲವನ್ನು ನಮಗೆ ಕೊಟ್ಟೇ ಕೊಡುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಪಡೆದುಕೊಳ್ಳುವುದಕ್ಕಿಂತ ಉಳಿಸಿಕೊಳ್ಳುವುದು ಮುಖ್ಯ. ಹುಡುಕುವುದಕ್ಕಿಂತ ಸಿಕ್ಕಿರುವುದನ್ನು ಕಳೆದು ಹೋಗದಂತೆ ಕಾಪಾಡಿಕೊಳ್ಳುವುದು ತುಂಬಾ ಮುಖ್ಯವಾಗಿರುವಂಥದ್ದು. ಅಹಂಕಾರ ಮನುಷ್ಯನ ಮನಸ್ಸನ್ನು ಛಿದ್ರಗೊಳಿಸಿದರೆ ದುರಹಂಕಾರ ಮನುಷ್ಯನ ಆಯುಷ್ಯವನ್ನೇ ನುಂಗಿ ಹಾಕುತ್ತದೆ ಎನ್ನುವುದನ್ನು ಮರೆಯಬೇಡಿ. ಓದಿದವನಿಗೆ ಒಂದು ಕೆಲಸ ಆದರೆ ಓದದೇ ಇರುವವನಿಗೆ 1000 ಕೆಲಸ. ಯಾರನ್ನ ಕೂಡ ಕೀಳಾಗಿ ನೋಡುವ ಅವಶ್ಯಕತೆ ಇಲ್ಲ, ಏಕೆಂದರೆ ಓದಿದವನು ಪುಸ್ತಕದ ಪಾಠ ಕಲಿತಿದ್ದರೆ ಓದದೇ ಇರುವವನು ಜೀವನ ಪಾಠವನ್ನು ತಿಳಿದುಕೊಂಡು ಇರುತ್ತಾನೆ. ಇದನ್ನು ಅರಿತು ಜೀವನವನ್ನು ಮಾಡಿ. ವ್ಯಕ್ತಿಯ ವ್ಯಕ್ತಿತ್ವ ಗಡಿಯಾರದಲ್ಲಿನ ನಂಬರ್ ಆಗಬೇಕೇ ವಿನಃ ಕಾಲಕ್ಕೆ ತಕ್ಕಂತೆ ಬದಲಾಗುವ ಮುಳ್ಳಾಗಲೇಬಾರದು. ಇದನ್ನು ಅರಿತು ಜೀವನವನ್ನು ಮಾಡುವುದನ್ನು ನೋಡಿ. ಕಾನೂನಿನ ಕಣ್ಣುಗಳನ್ನು ಮುಚ್ಚಿಸಬಹುದು, ಆದರೆ ಕರ್ಮದ ಕಣ್ಣುಗಳನ್ನು ಮುಚ್ಚಿಸುವುದಕ್ಕೆ ಸಾಧ್ಯವೇ ಇಲ್ಲ. ತಾವು ಮಾಡಿರುವ ಪ್ರತಿಯೊಂದು ಕರ್ಮ ಫಲ ನಿಮ್ಮ ಖಾತೆಗೆ ಜಮಾ ಆಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಹೂವಿನ ಹಾರ ಎಲ್ಲರಿಗೂ ಕೂಡ ಕಾಣಿಸುತ್ತದೆ, ಆದರೆ ಅದರ ಒಳಗೆ ಇರುವಂತಹ ದಾರ ಯಾರಿಗೂ ಕೂಡ ಕಾಣಿಸುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗೆಯೇ ನಮ್ಮ ಚಿಕ್ಕ ತಪ್ಪುಗಳು ಎಲ್ಲರ ಕಣ್ಣಿಗೂ ಕೂಡ ಕಾಣಿಸುತ್ತದೆ, ಆದರೆ ನಮ್ಮ ಒಳಗೆ ಇರುವಂತಹ ಒಳ್ಳೆಯತನ ಯಾರಿಗೂ ಕೂಡ ಕಾಣಿಸುವುದೇ ಇಲ್ಲ. ವಿದ್ಯೆಯಿಂದ ವಿನಯ ಬರುತ್ತದೆ, ವಿನಯದಿಂದ ಅರ್ಹತೆ ಬರುತ್ತದೆ, ಅರ್ಹತೆ ಇದ್ದಲ್ಲಿ ಧನ ಸೇರುತ್ತದೆ, ಧನದಿಂದ ದಾನ ಧರ್ಮಗಳು ಸಾಧ್ಯವಾಗುತ್ತದೆ. ಆ ಒಳಿತವೇ ಸುಖಕ್ಕೆ ಮೂಲ ಎನಿಸುತ್ತದೆ. ಕವಿ ಸತ್ತರೂ ಕವಿತೆ ಸಾಯುವುದಿಲ್ಲ, ಶಿಲ್ಪಿ ಸತ್ತರೂ ಶಿಲೆ ಸಾಯುವುದಿಲ್ಲ, ಕಲಾವಿದ ಸತ್ತರೂ ಕಲೆ ಸಾಯುವುದಿಲ್ಲ. ಒಂದು ವೇಳೆ ನಾನು ಸತ್ತರೂ ಕೂಡ ನನ್ನ ಪ್ರೀತಿ ಎಂದಿಗೂ ಕೂಡ ಸಾಯುವುದೇ ಇಲ್ಲ. ಶ್ರೀಕೃಷ್ಣ ಪರಮಾತ್ಮನ ಮೇಲೆ ನಂಬಿಕೆಯನ್ನು ಇಟ್ಟು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಮುಂದುವರಿಯುವುದನ್ನು ನೋಡಿ. ಶ್ರೀಕೃಷ್ಣ ಪರಮಾತ್ಮನು ಯಾರಿಗೆ ಯಾವುದನ್ನು ಯಾವ ಸಂದರ್ಭದಲ್ಲಿ ಕರುಣಿಸಬೇಕೋ ಆ ಸಂದರ್ಭದಲ್ಲಿ ಖಂಡಿತವಾಗಿಯೂ ಕೂಡ ಕರುಣಿಸಿಯೇ ಕರುಣಿಸುತ್ತಾನೆ. ಜೀವನದಲ್ಲಿ ಏನೇ ಆದರೂ ಕೂಡ ಎಲ್ಲವೂ ನನ್ನ ಒಳ್ಳೆಯದಕ್ಕಾಗಿಯೇ ಆಗುತ್ತಿದೆ ಎನ್ನುವಂತಹ ನಂಬಿಕೆಯಿಂದ
ನೀವು ಜೀವನವನ್ನು ಮಾಡುವುದನ್ನು ನೋಡಿ ದೇವರು ನಿಮಗೆ ಎಲ್ಲಿ ತಲುಪಿಸಬೇಕೋ ಅಲ್ಲಿ ಖಂಡಿತವಾಗಿಯೂ ಕೂಡ ತಲುಪಿಸುತ್ತಾನೆ ಎನ್ನುವುದನ್ನು ಮರೆಯಲೇಬೇಡಿ. ದೇವರ ಮೇಲೆ ನಂಬಿಕೆ ಎನ್ನುವುದು ಇರಲಿ. ಜೀವನದಲ್ಲಿ ಸೋತಿದ್ದೀಯಾ ಅಂದ ಮಾತ್ರಕ್ಕೆ ಆ ಸೋಲೇ ನಿನ್ನ ಹಿಂಬಾಲಿಸಿ ಬರುವಂತೆ ಬದುಕಬೇಡ. ಬದಲಿಗೆ ಸೋಲನ್ನೇ ಮೆಟ್ಟಿ ಬದುಕಿ ತೋರಿಸು. ಬದುಕುವುದು ನಿನ್ನ ಕರ್ತವ್ಯ. ಬದುಕಿಬಿಡು. ಇರುವಷ್ಟು ದಿನ ಎಲ್ಲವನ್ನ ಮರೆತು. ಹೇ ಮನುಜ, ನಿನ್ನ ಮನೆ ಬಾಗಿಲಿಗೆ ಕಷ್ಟ ಅಂತ ಅರಸಿ ಬಂದವರಿಗೆ ನಿನ್ನ ಕೈ ಕೆಳಗೆ ನೋಡಬೇಕೇ ಹೊರತು ನಿನ್ನನ್ನೇ ನೋಡುವಂತೆ ಮಾಡಿಕೊಳ್ಳಬೇಡ. ಏಕೆಂದರೆ ಆ ಭಗವಂತನು ಯಾರ ರೂಪದಲ್ಲಿ ಬಂದಿರುತ್ತಾನೆ ಆ ದೈವ ಮಾನಸ ಸ್ವರೂಪ ಯಾರಿಗೂ ತಾನೇ ಗೊತ್ತಿರುವುದಿಲ್ಲ ಹೇಳಿ. ಕಾಮನ ಬಿಲ್ಲು ಒಂದೇ ಸಾರಿ 7 ಬಣ್ಣಗಳನ್ನು ತೋರಿಸುತ್ತದೆ. ಆದರೆ ಈ ಮನುಷ್ಯ ಮಾತ್ರ ಟೈಮಿಗೊಂದು ಬಣ್ಣವನ್ನು ಬದಲಿಸುತ್ತಾನೆ. ಮೋಸ ಮಾಡಿ ಜೀವನದಲ್ಲಿ ನೆಮ್ಮದಿಯಾಗಿ ಇರುವವರು ಇತಿಹಾಸದಲ್ಲಿ ಯಾರೂ ಕೂಡ ಇಲ್ಲ. ಆದರೆ ಮೋಸ ಹೋಗಿ ಜೀವನದಲ್ಲಿ ಗೆದ್ದು ನೆಮ್ಮದಿಯಾಗಿ ಇರುವವರು ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ. ಕನಸು ಕಾಣಲು ಶಕ್ತಿ ನೀಡಿದ ಶ್ರೀಕೃಷ್ಣ ಪರಮಾತ್ಮನು ನನ್ನ ಸಾಗಿಸಲು ಜೊತೆಯಲ್ಲಿಯೇ ಸಾಗುವ ನಮ್ಮ ಈ ಶ್ರೀಕೃಷ್ಣ ಪರಮಾತ್ಮನನ್ನು ನಂಬಿ ನಿಮ್ಮ ಜೀವನವನ್ನು ಮಾಡುವುದನ್ನು ನೋಡಿ. ಒಂದು ದಿನ ಜೀವನ ಮರಣವನ್ನು ಕೇಳಿತು. ಏಕೆ ಜನ ನನ್ನನ್ನು ಪ್ರೀತಿಸುತ್ತಿದ್ದಾರೆ ಎಂದು, ಆದರೆ ನಿನ್ನನ್ನು ದ್ವೇಷಿಸುತ್ತಿದ್ದಾರೆ ಎಂದು ಮರಣ ಉತ್ತರಿಸಿತು. ಏಕೆಂದರೆ ನೀನು ಸುಂದರವಾದ ಸುಳ್ಳು, ಆದರೆ ನಾನು ಕಹಿಯಾದ ಸತ್ಯ. ಜನಕ್ಕೆ ಸತ್ಯಕ್ಕಿಂತಲೂ ಕೂಡ ಸುಳ್ಳಿನ ಮೇಲೆಯೇ ಪ್ರೀತಿ ಎನ್ನುವುದು ಹೆಚ್ಚು. ಮರಣವನ್ನು ಯಾರೂ ಕೂಡ ನೋಡಿಲ್ಲ. ಬಹುಶಃ ಅದು ಸುಂದರವಾಗಿ ಇರಬಹುದು. ಏಕೆಂದರೆ ಒಮ್ಮೆ ಅದನ್ನು ಭೇಟಿಯಾಗಲು ಹೋದವರು ಮತ್ತೆ ಜೀವಿಸುವುದನ್ನೇ ಮರೆತು ಬಿಡುತ್ತಾರೆ. ತಿಳಿಸಾರು ಅಂದರೆ ನಿಮಗೆಲ್ಲ ಗೊತ್ತು. ಅನ್ನದ ಜೊತೆಗೆ ಕಲಿಸಿಕೊಂಡು ತಿನ್ನಲು ಅದರ ರುಚಿಕರವಾದದ್ದು. ಆದರೆ ಅದರ ಇನ್ನೊಂದು ಅರ್ಥ ಜೀವನ ಅಂದರೆ ಏನೆಂದು ತಿಳಿದಿದ್ದನ್ನು 4 ಜನರಿಗೆ ಸಾರು ಎಂದು. ಇದನ್ನು ಅರಿತು ಜೀವನವನ್ನು ಮಾಡಿ. ಅರಮನೆ ಇದ್ದ ಮಾತ್ರಕ್ಕೆ ಬದುಕು ಬಂಗಾರವಾಗದು. ಮನಸ್ಸಿಗೆ ನೆಮ್ಮದಿ ಇದ್ದರೇನೆ ಜೀವನ ಎನ್ನುವುದು ಬಂಗಾರವಾಗುವುದಕ್ಕೆ ಸಾಧ್ಯವಾದೀತು. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡುವುದನ್ನು ನೋಡಿ. ಬಾಡಿಗೆ ಕಟ್ಟುವಾಗ ಸ್ವಂತ ಮನೆ ಬೆಲೆ ತಿಳಿಯುತ್ತದೆ. ಹಸಿವು ಆದಾಗ ಅನ್ನದ ಬೆಲೆ ಗೊತ್ತಾಗುವುದು. ಕೆಲಸ ಇಲ್ಲದೆ ಇರುವಾಗ ಹಣದ ಬೆಲೆ ಏನು ಎನ್ನುವುದು ತಿಳಿಯುವುದಕ್ಕೆ ಸಾಧ್ಯವಾದೀತು. ಹಾಗೆಯೇ ಎಲ್ಲರ ಮಹತ್ವ ಗೊತ್ತಾಗಬೇಕು ಅನ್ನುವುದೇ ಆದರೆ ಸಮಯ ಸಂದರ್ಭ ಎನ್ನುವುದು ಒದಗಿ ಬರಲೇಬೇಕು. ಜಗತ್ತಿನ ಅಗ್ಗದ ವಸ್ತು ಅಂದರೆ ಸಲಹೆ. ಒಬ್ಬರನ್ನ ಕೇಳಿದರೆ 1000 ಜನರು ನೀಡುತ್ತಾರೆ. ಜಗತ್ತಿನ ದುಬಾರಿ ವಸ್ತು ಅಂದರೆ ಸಹಾಯ. 1000 ಜನರನ್ನ ಕೇಳಿದಾಗ ಒಬ್ಬರು ಮಾತ್ರ ಮಾಡುತ್ತಾರೆ. ಆಡಂಬರದ ಜೀವನ ಬೇಡ. ಒಂದು ಹೊತ್ತು ಉಪವಾಸ ಇದ್ದರೂ ಕೂಡ ಸರಿ, ಸಾಲ ಮಾತ್ರ ಮಾಡಬೇಡಿ. ಯಾಕೆಂದರೆ ಹಸಿವು ತೀರಿಸಿದ್ದಷ್ಟು ಸುಲಭವಾಗಿ ಸಾಲ ತೀರಿಸುವುದಕ್ಕೆ ಆಗುವುದಿಲ್ಲ. ಬೇಕಾಗಿರುತ್ತದೆ, ಅವಮಾನ ಅನುಭವಿಸಬೇಕಾಗುತ್ತದೆ. ಏನೇ ಆದರೂ ಕೂಡ ಜೀವನದಲ್ಲಿ ಎಲ್ಲವೂ ಒಳ್ಳೆಯದಕ್ಕೆ ಎಂದು ತಿಳಿದು ಜೀವನದಲ್ಲಿ ಮುಂದುವರಿಯುವುದನ್ನು ನೋಡಿ. ಇನ್ನೊಬ್ಬರ ನೆಮ್ಮದಿಗೆ ಬೆಂಕಿಯನ್ನು ಹಚ್ಚಿ ತಾನು ಖುಷಿಯಾಗಿ ಇರುತ್ತೀನಿ ಅನ್ನುವುದು ಶತಮೂರ್ಖತನ. ಇಲ್ಲಿ ಯಾರ ಕಣ್ಣು ತಪ್ಪಿಸಿದರೂ ಕೂಡ ಬದುಕಬಹುದು. ಆದರೆ ಮೇಲೆ ಇರುವಂತಹ ಭಗವಂತನ ಕಣ್ಣಿನಿಂದ ತಪ್ಪಿಸಿಕೊಂಡು ಬದುಕುವುದಕ್ಕೆ ಸಾಧ್ಯವೇ ಇಲ್ಲ. ಬದುಕು ಅನ್ನುವುದು ನದಿಯ ಹಾಗೆ ಕೊನೆಯಿಲ್ಲದ ಪಯಣ. ಯಾವುದು ನಮ್ಮ ಜೊತೆಗೆ ಉಳಿಯುವುದಿಲ್ಲ. ಉಳಿಯುವುದು ಒಂದೇ, ಹೃದಯಕ್ಕೆ ತಾಟಿದ ಕೆಲವು ನೆನಪುಗಳು ಮಾತ್ರ. ಹೆದರಿ ಬದುಕಬೇಕಾಗಿರುವುದು ನಮ್ಮನ್ನು ಸೃಷ್ಟಿಸಿದ ಭಗವಂತನಿಗೆ ಹೊರತು ಕಣ್ಣಿಗೆ ಕಾಣದೆ ಬೆನ್ನ ಹಿಂದೆ ಮಾತನಾಡುವ ಜನಗಳಿಗೆ ಅಲ್ಲ. ಎಲ್ಲ ನಮ್ಮವರು ಎನ್ನುವುದು ಭ್ರಮೆ. ನಾನು ನನ್ನದು ಅನ್ನುವುದು ಸ್ವಾರ್ಥ. ಅವರು ನನ್ನವರು ಅನ್ನುವುದು ಶುದ್ಧ ರೀತಿಯ ಸುಳ್ಳು. ನಿಮಗಾಗಿ ನೀವು ಎನ್ನುವುದೇ ಸತ್ಯ. ಯಾರಿಂದಲೂ ಕೂಡ ಏನನ್ನ ಬಯಸದೇ ಇರುವುದೇ ಸೌಖ್ಯ. ಇದನ್ನು ಅರಿತು ಜೀವನವನ್ನು ಮಾಡಿ. ಇರುವ ಸಮಯದಲ್ಲಿಯೇ ಸಮಯ ಉಳಿಸಿ ಪ್ರತಿಯೊಂದು ಸಂಬಂಧಗಳಿಗೂ ಕೂಡ ಬೆಲೆಯನ್ನು ಕೊಡಿ. ಸಮಯ ಇಲ್ಲವೆಂದು ಸಂಬಂಧಗಳನ್ನು ಮರೆತರೆ ಸಮಯ ಸಿಕ್ಕಾಗ ಸಂಬಂಧಗಳು ಇರುವುದೇ ಇಲ್ಲ ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ಮಾಡುವುದನ್ನು ನೋಡಬೇಕು. ಸಂಬಂಧಗಳನ್ನು ಉಳಿಸಿಕೊಂಡು ಬಾಳಬೇಕು. ನಿಜ, ನಮಗೆ ಗೌರವ ಸಿಗದ ಸಂಬಂಧಗಳ ಜೊತೆಗೆ ಅಲ್ಲವೇ ಅಲ್ಲ ಎನ್ನುವುದು ಕೂಡ ನಿಜ. ಒಳ್ಳೆಯದು ಸೋತಿರಬಹುದು, ಆದರೆ ಸಾಯುವುದಿಲ್ಲ.
ಕೆಟ್ಟದ್ದು ಗೆದ್ದಿರಬಹುದು, ಆದರೆ ಖಂಡಿತ ಉಳಿಯುವುದಿಲ್ಲ. ಮೆಚ್ಚಿಸುವುದಕ್ಕಾಗಿ ಬದುಕಬೇಡ, ಇಚ್ಛಿಸಿದಂತೆ ಬದುಕು. ಜನರು ದೇವರನ್ನೇ ಮೆಚ್ಚಿಸಲಿಲ್ಲ, ಇನ್ನು ನೀನು ಯಾವ ಲೆಕ್ಕ? ಇದನ್ನು ಅರಿತು ಜೀವನವನ್ನು ಮಾಡುವುದನ್ನು ನೋಡು. ನೇರವಾಗಿ ಮಾತನಾಡಿದರೆ ಶತ್ರುಗಳು ಹೆಚ್ಚು, ಸುಳ್ಳು ಹೇಳುವವರಿಗೆ ಮಿತ್ರರು ಹೆಚ್ಚು. ಸ್ವಾರ್ಥಕ್ಕಾಗಿ ಚೆನ್ನಾಗಿ ಮಾತನಾಡುವ ಜನ ಹೆಚ್ಚು, ನಿಸ್ವಾರ್ಥ ಮನಸ್ಸುಗಳಿಗೆ ನೋವು ಕೊಡುವ ಜನರು ಹೆಚ್ಚು. ನೀವು ಎಷ್ಟೇ ಉತ್ತಮವಾಗಿ ಇದ್ದರೂ ಕೂಡ ಅಲ್ಪ ಬುದ್ಧಿಯವರ ನಡುವೆ ಇದ್ದರೆ ನಿಮ್ಮ ಮೌಲ್ಯಕ್ಕೆ ಬೆಲೆಯೇ ಇರುವುದಿಲ್ಲ. ಸಂಘ ಸಹವಾಸಗಳು ಒಪ್ಪುವಂತೆ ಇರಬೇಕು. ಸೂಜಿಗೆ ಮುತ್ತಿಟ್ಟಂತೆ ಸದಾ ಜಾಗರೂಕತೆಯಲ್ಲಿ ಇರುವುದನ್ನು ನೀವು ಕಲಿಯಬೇಕು. ಬಿಡುವಿದ್ದಾಗ ಹಣ ಇರುವುದಿಲ್ಲ, ಹಣವಿದ್ದಾಗ ಬಿಡುವು ಇರುವುದಿಲ್ಲ. ಹಣ ಮತ್ತು ಬಿಡುವು ಎರಡೂ ಇದ್ದ ದೇಹದಲ್ಲಿ ಶಕ್ತಿ ಇರುವುದಿಲ್ಲ. ಏನು ಅರಿಯದ ವಯಸ್ಸಿನಲ್ಲಿ ಸಂತೋಷವಾಗಿ ಇರುತ್ತೇವೆ, ಎಲ್ಲ ಗೊತ್ತಾಗುವ ವಯಸ್ಸಿನಲ್ಲಿ ಸಂತೋಷಕ್ಕಾಗಿ ಹುಡುಕಾಡುತ್ತಾ ನಮ್ಮ ಇಡೀ ಜೀವನವನ್ನೇ ಕಳೆದುಕೊಂಡು ಇರುತ್ತೇವೆ. ಪ್ರಪಂಚದಲ್ಲಿ ತುಂಬ ಕೆಟ್ಟ ವಸ್ತುಗಳು ಅಂದರೆ ನಮ್ಮಲ್ಲಿ ಇರುವಂತಹ ಒಳ್ಳೆಯತನ. ಏಕೆಂದರೆ ಅದನ್ನು ಖರ್ಚು ಮಾಡಿದ್ದಷ್ಟು ನಮಗೆ ಸಿಗುವ ಲಾಭ ಕಣ್ಣೀರು ಮತ್ತು ನೋವುಗಳು ಮಾತ್ರ ಎನ್ನುವುದನ್ನು ಮರೆಯಬೇಡಿ. ನಾ ಬೆಳೆಯಬೇಕು, ಯಾರ ಆಸರೆ ಇಲ್ಲದೆ ಅನ್ನೋ ದೃಢ ಸಂಕಲ್ಪ ನನ್ನಲ್ಲಿ ಇರುವಾಗ ನಿನ್ನನ್ನು ತುಳಿಯುವುದಕ್ಕೆ ಯಾರು ಬಂದರೆ ಏನು, ಯಾರು ಹೋದರೆ ನಿನಗೇನು? ದಿವ್ಯ ಬಲ ಒಂದು ಇದ್ದರೆ ಸಾಕು ಅಲ್ಲವೇ? ಇದನ್ನು ಅರಿತು ಜೀವನವನ್ನು ಮಾಡುವುದನ್ನು ನೋಡಿ. ಬಲ ಇದೆ ಎಂದು ಅಹಂಕಾರವನ್ನು ಪಡಬೇಡ, ಏಕೆಂದರೆ ಕಲ್ಲು ನೀರಿನಲ್ಲಿ ಬಿದ್ದಾಗ ಅದರ ಭಾರದಿಂದಲೇ ಅದು ಮುಳುಗಿ ಹೋಗಿರುತ್ತದೆ ಎನ್ನುವುದನ್ನು ಮರೆಯಬೇಡಿ. ಕಟು ಸತ್ಯ, ಸುಳ್ಳು ಹೇಳುವುದನ್ನು ಮತ್ತು ನಾಟಕ ಆಡುವುದನ್ನು ಕರಗತ ಮಾಡಿಕೊಂಡಿರುವ ವ್ಯಕ್ತಿಗಳಿಗೆ ಕಳೆದುಕೊಂಡು ವಸ್ತು ಅಥವಾ ವ್ಯಕ್ತಿಗಳ ಬೆಲೆ ತಿಳಿಯುವುದಿಲ್ಲ. ಏಕೆಂದರೆ ಸಂಬಂಧ ಮತ್ತು ವಸ್ತುಗಳ ಬೆಲೆ ಅವರು ತೋರಿಸುವ ಒಲವು ಕೂಡ ನಾಟಕವೇ ಆಗಿ ಇರುತ್ತದೆ. ಅಹಂಕಾರದಿಂದ ಎಲ್ಲವನ್ನ ಗೆಲ್ಲಬಲ್ಲೆ ಅನ್ನುವ ಮಾತು ಬಿಟ್ಟು ಬಿಡು. ಅಹಂಕಾರದಿಂದ ನೀ ಗೆಲ್ಲುವುದಕ್ಕೆ ಆಗದೇ ಇರುವುದನ್ನು ಮಮಕಾರದಿಂದ ಗೆಲ್ಲುವುದಕ್ಕೆ ಸಾಧ್ಯ ಎನ್ನುವುದನ್ನು ನೋಡು. ಆಗ ಎಲ್ಲವೂ ನಿನ್ನ ಬಳಿಗೆ ಇರುತ್ತದೆ. ಇದ್ದಾಗ ಹಿಗ್ಗಬೇಡ, ಹೋದಾಗ ಕುಗ್ಗಬೇಡ. ಇದೇ ನಿನ್ನ ಜೀವನದ ಮೌಲ್ಯ ಎನ್ನುವುದನ್ನು ಅರಿತು ಜೀವನವನ್ನು ಮಾಡುವುದನ್ನು ನೋಡು. ನಿನಗೆ ಯಾರೂ ಇಲ್ಲ ಅಂತ ಏತಕ್ಕೆ ಚಿಂತೆಗೆ ಈಡಾಗುತ್ತೀಯಾ? ಈ ಭೂಮಿಗೆ ಬಂದಿರುವುದು ಒಬ್ಬನೇ, ಮತ್ತೆ ಮರಳುವುದು ನೀನೊಬ್ಬನೇ. ಹಾಗಿರುವಾಗ ಚಿಂತೆ ಮಾಡಿ ಪ್ರಯೋಜನವಿಲ್ಲ. ನಿನ್ನ ಅವಶ್ಯಕತೆ ಇದ್ದಾಗ ಬಂದವರು ಹೋದರು, ಹಾಗಂದ ಮಾತ್ರಕ್ಕೆ ನೀ ಮರಣಿಸಿದಾಗ ಅವರ್ಯಾರು ನಿನ್ನ ಜೊತೆಗೆ ಬರಲಾರರು ಎಂಬ ವಾಸ್ತವವನ್ನು ತಿಳಿದು ಜೀವನವನ್ನು ಮಾಡು. ಇರುವೆ ಯಾರಿಗೆ ಕಚ್ಚಿದರೂ ಕೂಡ ಇರುವೆಯೇ ಸಾಯುತ್ತದೆ ಎನ್ನುವುದನ್ನು ಅರಿಯುವ ಮನುಷ್ಯ ಇನ್ನೊಬ್ಬರಿಗೆ ಕೆಡಕನ್ನು ಮಾಡದೇ ಇದ್ದರೆ ತನಗೆ ಕೆಡಕನ್ನುಂಟು ಆಗುತ್ತದೆ ಎನ್ನುವುದನ್ನು ಮಾತ್ರ ಅರಿಯುವುದೇ ಇಲ್ಲ. ಇದು ನಿನಗೂ ಕೂಡ ಅನ್ವಯಿಸುತ್ತದೆ. ನೀನು ಒಳ್ಳೆಯದನ್ನು ಇತರರಿಗೆ ಮಾಡು, ನಿನಗೆ ದೇವರು ಒಳ್ಳೆಯದನ್ನೇ ಕರುಣಿಸುತ್ತಾನೆ. ದೇವರು ಕೊಟ್ಟು ನೋಡುತ್ತಾನೆ, ಕೊಟ್ಟ ಮೇಲೆ ಕಿತ್ತುಕೊಂಡು ಕೂಡ ನೋಡುತ್ತಾನೆ. ಅರಿತು ಬಾಳಲೆಂದು ಬೀಳಿಸಿಯೂ ಕೂಡ ನೋಡುತ್ತಾನೆ. ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಅವನೇ ಮತ್ತೆ ಕೈ ಹಿಡಿದು ಎತ್ತಿಯೂ ಕೂಡ ನೋಡುತ್ತಾನೆ. ಇದನ್ನೇ ಅರಿತವನಿಗೆ ಇಲ್ಲೇ ಸ್ವರ್ಗ, ಇದನ್ನು ಅರಿಯದೇ ಇದ್ದವನು ಇಲ್ಲೇ ನರಕವನ್ನು ಅನುಭವಿಸಬೇಕಾಗುತ್ತದೆ. ಮೋಸ ಮಾಡಿದ್ದಾರೆ ಎಂದು ದ್ವೇಷ ಪ್ರತೀಕಾರ ತೀರಿಸಿಕೊಳ್ಳಲು ಹೋಗಬೇಡಿ. ಮೌನವಾಗಿ ಇರಿ. ಕೊಳೆತು ಹೋದ ಹಣ್ಣುಗಳು ಗಿಡ ಹೋರುವುದಿಲ್ಲ, ತನ್ನಷ್ಟಕ್ಕೆ ತಾನೇ ಉದುರಿ ಹೋಗುತ್ತದೆ. ಆ ಪಾಪ ನಮ್ಮ ಕೈಗೆ ಏಕೆ ಅಂಟಿಕೊಳ್ಳಬೇಕು? ಇದನ್ನು ಅರಿತು ಜೀವನವನ್ನು ಮಾಡುವುದನ್ನು ನೋಡಿ. ಆಗುವುದಲ್ಲ, ಒಳ್ಳೆಯದೇ ಆಗುತ್ತದೆ. ಒಬ್ಬರ ಸರಳ ಸ್ವಭಾವ ಅವರ ಬಲಹೀನತೆ ಅಲ್ಲ. ಪ್ರಪಂಚದಲ್ಲಿ ನೀರಿಗಿಂತಲೂ ಕೂಡ ಸರಳ ಯಾವುದು ಕೂಡ ಇಲ್ಲ. ಆದರೆ ಅದರ ಒಂದು ರಭಸಕ್ಕೆ ಎಲ್ಲವನ್ನೂ ಕೂಡ ಸೋಲಿಸುವಂತಹ ಸಾಮರ್ಥ್ಯ ಇದೆ. ತಿಳಿಯದೆ ಮಾಡಿದ ತಪ್ಪಿಗೆ ಕ್ಷಮೆಯಿದೆ. ಗೊತ್ತಿದ್ದು ಮಾಡಿದ ತಪ್ಪಿಗೆ ಹಾಗೂ ದ್ರೋಹಕ್ಕೆ ಕರ್ಮ ಉತ್ತರವನ್ನು ಕೊಡುತ್ತದೆ. ಕಾದು ನೋಡಬೇಕು ಅಷ್ಟೇ. ಸೂರ್ಯನ ಕಿರಣಗಳು ಕೊಳಕು ಇರುವ ಜಾಗಕ್ಕೆ ಹೋಗುತ್ತದೆ, ಆದರೆ ಅದು ಕೊಳಕಾಗುವುದೇ ಇಲ್ಲ. ನಾವು ಬದುಕಿನಲ್ಲಿ ಸೂರ್ಯನ ಕಿರಣದಂತೆ ಆಗಬೇಕೇ ವಿನಃ ಯಾವ ಜಾಗಕ್ಕೆ ಹೋದರೂ ಕೂಡ ಜೊತೆಗಿದ್ದರೂ ಕೂಡ ನಾವು ನಾವಾಗಿ ಇರಬೇಕು. ಕೊಳಕು ಆಗುವುದಕ್ಕೆ ಹೋಗಬಾರದು.
ನಮ್ಮವರು ಭಾರ ಅಂದುಕೊಳ್ಳುವ ಮನಸ್ಥಿತಿ ಇರುವಂತಹ ಸಂಬಂಧಗಳ ಜೊತೆಗೆ ಬದುಕುವುದಕ್ಕಿಂತ ಬಲವಂತವಾಗಿ ಅವುಗಳಿಂದ ದೂರವಾಗಿ ಒಂಟಿಯಾಗಿ ಬದುಕುವುದೇ ಒಳ್ಳೆಯದು. ಸಮಯ ಒಳ್ಳೆಯದೇ ಆಗಲಿ ಅಥವಾ ಕೆಟ್ಟದ್ದೇ ಆಗಲಿ ಒಂದು ಪಾಠವನ್ನು ಕಲಿಸಿಯೇ ಹೋಗುತ್ತದೆ. ಒಳ್ಳೆಯ ಸಮಯದಲ್ಲಿ ಎಲ್ಲರೂ ನಮ್ಮವರೇ, ಕೆಟ್ಟ ಸಮಯದಲ್ಲಿ ನಮ್ಮವರೇ ನಮಗೆ ಬೇರೆಯವರಾಗಿ ಇರುತ್ತಾರೆ. ಕಿವುಡತನ ಮುಂದೆ ಕೂಗಿದ ಕೂಗು, ತುಂಬಿದ ಹೊಟ್ಟೆಗೆ ಬಡಿಸಿದ ಊಟ, ಅವಶ್ಯಕತೆ ಇಲ್ಲದೆ ನಿಂತಾಗ ನೀವಾಗಿ ಕೇಳಿ ಮಾಡಿದ ಸಹಾಯ, ಹಣದ ಅಹಂಕಾರ ತುಂಬಿದವನ ಮುಂದೆ ಹೇಳಿಕೊಂಡು ನೋವು ಎಲ್ಲವೂ ಕೂಡ ವ್ಯರ್ಥವೇ ಆಗುತ್ತದೆ. ದೇವರು ಬೇಕಂತಲೇ ಕೆಲವು ಸಂಬಂಧಗಳನ್ನು ನಮ್ಮಿಂದ ದೂರ ಮಾಡಿಬಿಡುತ್ತಾನೆ. ಕಾರಣ ಇಷ್ಟೇ, ನಮಗೆ ತಿಳಿಯದೇ ಇರುವಂತಹ ಸತ್ಯ ದೇವರಿಗೆ ತಿಳಿದಿರುತ್ತದೆ ಎನ್ನುವುದನ್ನು ಮರೆಯಬೇಡಿ. ನಿಮ್ಮ ಮನಸ್ಸು ನೋವಿನಿಂದ ಕೂಡಿದಾಗ ನಿಮ್ಮ ಮುಖದಲ್ಲಿ ಸದಾ ನಗು ಬಯಸುವ ವ್ಯಕ್ತಿಯೊಡನೆ ಸಮಯ ಕಳೆಯಿರಿ. ಏಕೆಂದರೆ ಅವರು ಎಂದಿಗೂ ಕೂಡ ಉರಿಯುವ ಬೆಂಕಿಗೆ ತುಪ್ಪವನ್ನು ಸುರಿಯುವುದೇ ಇಲ್ಲ ಎನ್ನುವುದನ್ನು ಅರಿತು ಜೀವನವನ್ನು ಮಾಡಿ. ಕತ್ತಲೆ ಎಲ್ಲಿರುವೆ ಎಂದು ಕೊರಗಬೇಡ. ಬೆಲೆ ಬಾಳುವ ಅತ್ಯಂತ ಅತ್ಯಮೂಲ್ಯವಾಗಿರುವಂತಹ ವಸ್ತುಗಳು ಕೂಡ ಒಳೆಯುವುದು ಕತ್ತಲಲ್ಲಿಯೇ ಎನ್ನುವುದನ್ನು ಮರೆಯಬೇಡ. ಭೂಮಿಯಲ್ಲಿ ಬಿತ್ತಿದ ಬೀಜ ಹೇಗೆ ತಕ್ಷಣ ಫಲವನ್ನು ಕೊಡುವುದಿಲ್ಲವೋ ಹಾಗೆಯೇ ಅಧರ್ಮದಿಂದ ಕೆಲಸ ಮಾಡಿದ ತಕ್ಷಣ ಕೆಟ್ಟ ಫಲ ಸಿಗುವುದಿಲ್ಲ. ಪಾಪದ ಕೊಡ ತುಂಬುತ್ತಾ ಹೋದಂತೆ ಒಮ್ಮೆಲೆ ಬುಡ ಸಮೇತವಾಗಿ ಕಿತ್ತು ಒಸೆಯುತ್ತದೆ. ಮರಕ್ಕೆ ಬೇರು ಎಷ್ಟು ಮುಖ್ಯವೋ ಮನುಷ್ಯನಿಗೆ ನಂಬಿಕೆಯೂ ಕೂಡ ಅಷ್ಟೇ ಮುಖ್ಯ. ಬೇರು ಇಲ್ಲವಾದರೆ ನೀನು ಉಳಿಯುವುದಿಲ್ಲ, ನಂಬಿಕೆ ಇಲ್ಲವಾದರೆ ಸಂಬಂಧ ಎನ್ನುವುದು ಉಳಿಯುವುದೇ ಇಲ್ಲ. ಇದನ್ನು ಅರಿತು ಜೀವನವನ್ನು ಮಾಡು. ಖಂಡಿತವಾಗಿಯೂ ಕೂಡ ನಿಮಗೆ ಒಳ್ಳೆಯ ದಿನಗಳು ಬಂದೇ ಬರುತ್ತದೆ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಇನ್ನು ನಾಳೆ ಶ್ರೀಕೃಷ್ಣ ಪರಮಾತ್ಮನ ಮತ್ತಷ್ಟು ವಚನಾಮೃತದೊಂದಿಗೆ ನಿಮ್ಮ ಮುಂದೆ ಬರುವವರೆಗೂ ಧನ್ಯವಾದ. ಕರುನಾಡಿಗೆ.